ಬಿಡಿಎ ಸೈಟ್ ವಂಚನೆ ತಡೆಗೆ ರೆಡಿ ಆಯಿತು ಮಾಸ್ಟರ್ ಪ್ಲಾನ್. ಒಂದೇ ಸೈಟು ಇಬ್ಬರಿಗೆ ಹಂಚಿದ್ರೆ ಬೀಳುತ್ತೆ ಎಫ್ಐಆರ್. ಬಿಡಿಎ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಠಿಣ ಕ್ರಮವನ್ನ ಕೈಗೊಳ್ತಾ ಇರೋದು. ಸೈಟ್ ಹಂಚಿಕೆ ಅಕ್ರಮ ತಡೆಗೆ ಮಣಿವಣ್ಣನ್ ಮಹತ್ವದ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ವಂಚನೆ ಆಗ್ತಿತ್ತು ನೋಡಿ ಇದರಲ್ಲಂತೂ ಅಕ್ರಮದ ಮೇಲೆ ಅಕ್ರಮ ನಡೀತಾ ಇತ್ತು. ಅದಕ್ಕೆಲ್ಲದಕ್ಕೊಂದು ಬ್ರೇಕ್ ಹಾಕಬೇಕು ಅನ್ನೋದು ಬಹು ವರ್ಷಗಳ ಬೇಡಿಕೆ. ಇದೀಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಥರದೊಂದು ಸ್ಟ್ರಿಕ್ಟ್ ಆದಂಥ ರೂಲ್ಸನ್ನ ತರ್ತಾ ಇದ್ದಾರೆ. ಸೈಟ್ ಹಂಚಿಕೆ ಅಕ್ರಮ ತಡೆಗೆ ಮಣಿವಣ್ಣನ್ ಮಹತ್ವದ ಸೂಚನೆಯನ್ನ ನೀಡಿರೋದು. ಅಕ್ರಮ ಕಂಡು ಬಂದ ತಕ್ಷಣ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿದ್ದಾರೆ. ಇದಾಗಬೇಕು, ಈ ಥರದ ಅಧಿಕಾರಿಗಳು ಬರಬೇಕು. ಬಿಡಿಎ ಎಸ್ಪಿ ಲಕ್ಷ್ಮೀ ಗಣೇಶ್ಗೆ ಸೂಚನೆಯನ್ನ ನೀಡಿರುವಂಥದ್ದು ಬಿಡಿಎ ಆಯುಕ್ತರು. ಹಣದಾಸೆಗೆ ಒಂದೇ ಸೈಟನ್ನು ಇಬ್ಬರಿಬ್ಬರಿಗೆ ಹಂಚಿಕೆ ಮಾಡಿದ್ರೋ ಎಫ್ಐಆರ್ ಆಗತ್ತೆ. ನೌಕರಿಗಳು ಮತ್ತು ಅಧಿಕಾರಿಗಳು ಈ ಅಕ್ರಮವನ್ನು ನಡೆಸ್ತಾ ಇದ್ರು. ಈ ಅಕ್ರಮದಿಂದ ಬಿಡಿಎ ಹೆಸರಿಗೆ ಒಂಥರ ಕುಖ್ಯಾತಿ ಆಗ್ಬಿಟ್ಟಿತ್ತು. ಬಿಡಿಎ ಆಯುಕ್ತ ಮಣಿವಣ್ಣನ್ ಈ ಸಂಬಂಧ ಸಾಲು ದೂರನ್ನು ಎದುರಿಸಿದ್ರು. ಸಾಲು ದೂರನ್ನು ಮಣಿವಣ್ಣನವ್ರಿಗೆ ಕೊಡಲಾಗಿತ್ತು. ಈ ಸೈಟ್ ಹಂಚಿಕೆ ಅಕ್ರಮವನ್ನು ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಆಯುಕ್ತರು. ನಿನ್ನೆ ಎಲ್ಲ ನೌಕರರಿಗೆ ಟೈಟ್ ಮಾಡ್ತಾ ಇದ್ರು. ಬಯೋಮೆಟ್ರಿಕ್ಕನ್ನು ಅಳವಡಿಸಿದ್ರು. ಇನ್ ಟೈಮಿಗೆ ಬರಬೇಕು, ನಿಮ್ಮ ಕೆಲಸ ಮುಗಿದ್ಮೇಲೆ, ಆಫೀಸ್ ಅವರ್ಸ್ ಮುಗಿದ್ಮೇಲೆ ಹೋಗಬೇಕು ಅಂತ. ಇದೀಗ ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಕೆಟ್ಟ ಹೆಸರು ಬಿಡಿಎಗೆ ಬರಲೇಬಾರ್ದು. ಈ ಸೈಟ್ ಹಂಚಿಕೆಯಲ್ಲಿ ಒಂದು ಸೈಟನ್ನು 3-4 ಜನಕ್ಕೆ ಬರೆದು ಬಿಡೋದು, ದುಡ್ಡು ಇಸ್ಕೊಂಡು ಬಿಡೋದು, ಗೋಲ್ಮಾಲ್ ಮಾಡಿಬಿಡೋದು, ನಮಿಗೊತ್ತು ಅಂತ ದುಡ್ಡು ಕೀಳೋ ಕೆಲಸ ಮಾಡೋದು. ಅಲ್ಲಿನ ಅಧಿಕಾರ ವರ್ಗ, ಅಲ್ಲಿನ ನೌಕರರು ಈ ಥರದ ಕೆಲಸಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ಸ್ಟ್ರಿಕ್ಟಾಗಿ ರೂಲ್ಸ್ ತಂದಿದ್ದಾರೆ. ಯಾರೂ ಈ ಥರದ್ದು ಮಾಡೋಂಗೇ ಇಲ್ಲ. ಅಕಸ್ಮಾತ್ ಮಾಡಿದ್ದೇನಾದರೂ ಕಂಡು ಬಂತು ಅಂತಂದರೆ ಎಫ್ಐಆರ್ ಒಳಗೆ ಹಾಕಬೇಕಾಗತ್ತೆ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬಿಡಿಎ ಅಂದಿದ ತಕ್ಷಣ ಅಕ್ರಮ, ಹಗರಣ, ಲೇಜಿ ಈ ಥರದ್ದೆಲ್ಲ ಕೇಳಿ ಬರ್ತಾಯಿತ್ತು. ಅದೆಲ್ಲವನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡೋ ಕೆಲಸವನ್ನು ಮಣಿವಣ್ಣನವ್ರು ಮಾಡ್ತಾ ಇರುವಂಥದ್ದು. ಅಕ್ರಮ ತಡೆಗೆ ಮಣಿವಣ್ಣನವರು ಒಂದಾದ್ಮೇಲೆ ಒಂದು ಸ್ಟೆಪ್ಸನ್ನು ಇಡ್ತಾ ಇದ್ದಾರೆ. ಇದಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಮಣಿವಣ್ಣನವ್ರ ಬಗ್ಗೆ ಹೆಮ್ಮೆ. ಈ ಥರ ಒಬ್ಬ ಅಧಿಕಾರಿ ನಮಗೆ ಬೇಕಾಗಿತ್ತು. ಎಷ್ಟೋ ಅಧಿಕಾರಿಗಳು ಲೂಟಿ ಮಾಡ್ತಾಯಿದ್ರು, ಆದರೆ ಮಣಿವಣ್ಣನವರು ಎಲ್ಲದಕ್ಕೂ ಬ್ರೇಕ್ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈ ಥರದೊಂದು ರೂಲ್ಸ್ ಬರಬೇಕಾಗಿತ್ತು. ಸೈಟನ್ನು ಇಬ್ಬರಿಗೆ 3 ಜನಕ್ಕೆ ಹಂಚಿಕೆ ಮಾಡೋದು, ಯಾಮಾರಿಸೋದು. ಮಣಿವಣ್ಣನವ್ರು ಬಂದ ಮೇಲೆ ಸಿಕ್ಕಾಪಟ್ಟೆ ಬದಲಾವಣೆ, ಚೇಂಜಸ್ ಆಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಿಡಿ ಆಯುಕ್ತ ಮಣಿವಣ್ಣನ್ ಬಂದ ಮೇಲೆ ಸಾಕಷ್ಟು ಸುಧಾರಣೆಗಳನ್ನ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮಣಿವಣ್ಣರು ಒಬ್ಬ ಅಧಿಕಾರಿ, ಅದು ಕೂಡ ದಕ್ಷಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ಅವರು ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರು ದಕ್ಷವಾಗಿ, ಪ್ರಾಮಾಣಿಕವಾಗಿ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡಿರುವಂತ ಉದಾಹರಣೆಗಳು ಕೂಡ ಇದ್ದಾರೆ. ಹಿಂದೆ ಡಿಸಿ ಇದ್ದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಇದ್ದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ತರುವಂತ ಪ್ರಯತ್ನವನ್ನ ಮಣಿವಣ್ಣನವರು ಕೂಡ ಮಾಡಿದ್ದಾರೆ. ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಯುಕ್ತರಾದಂತ ಬಂದ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರೀತಿಯ ಸುಧಾರಣೆಗಳನ್ನ ಕೂಡ ಮಾಡಿದ್ದಾರೆ. ಬ್ರೋಕರ್ಗಳ ಆಟಕ್ಕೆ ಕಡಿವಾಣ ಹಾಕಿದ್ದಾರೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಕೂಡ ಹಾಕಿದ್ದಾರೆ. ಅಧಿಕಾರಿಗಳ ಆಟೋಟೋಪಕ್ಕೆ ಕೂಡ ಸಾಕಷ್ಟು ರೀತಿಯಲ್ಲಿ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರಿಗೋ ಸೈಟ್ ಸೇರ್ಬೇಕಾದಂತ ಸೈಟ್ಗಳನ್ನ ಮತ್ತೊಬ್ಬರಿಗೆ ಹಂಚಿಕೆ ಮಾಡುವಂತ ಪ್ರಯತ್ನವನ್ನ ಬಿಡಿ ಅಧಿಕಾರಿಗಳು ಕೂಡ ಮಾಡಿದ್ದಾರೆ, ನೌಕರರು ಕೂಡ ಮಾಡಿದ್ದಾರೆ. ಆದ್ರೆ ಇಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ, ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಂತ ಬಿಡಿ ಆಯುಕ್ತರಾದಂತ ಮಣಿವಣ್ಣನವರಿಗೆ ಸಾಕಷ್ಟು ದೂರು ಕೂಡ ಬರ್ತಾ ಇದೆ. ನನಗೆ ಹಂಚಿಕೆ ಆದಂತ ಸೈಟ್ ಅನ್ನ ಇನ್ನೊಬ್ಬರಿಗೆ ಯಾರಿಗೋ ಹಂಚಿಕೆ ಮಾಡಿದಾರಂತ ಬಿಡಿ ಆಯುಕ್ತಕ್ಕೆ ಸಾಲು ದೂರುಗಳು ಬಂದ ಈಗ ಬಿಡಿ ಆಯುಕ್ತರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಇನ್ನು ಮುಂದೆ ಅಂದ್ರೆ ಈಗ ಆಗಿರುವಂತ ಪ್ರಕರಣಗಳನ್ನ ಹೊರತುಪಡಿಸಿ ಮುಂದೆ ಯಾರಿಗೂ ಒಬ್ಬರಿಗೆ ಸೇರ್ಬೇಕಾದಂತ ಸೈಟು ಮತ್ತೊಬ್ಬರಿಗೆ ಸೇರ್ಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಡಿ ಆಯುಕ್ತರಾದಂತ ಮಣಿವಣ್ಣನವರು ಕೂಡ ಮಹತ್ವದ ಹೆಜ್ಜೆ ಇಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಲೇಔಟ್ಗಳನ್ನ ಬಿಡಿಎ ಮಾಡಿದೆ. ಕೆಂಪೇಗೌಡ ಆಗಿರೋದು, ಅರ್ಕಾವತಿ ಆಗಿರೋದು, ಅಂಜನಾಪುರ ಆಗಿರೋದು, ಜೊತೆಗೆ ವಿಶ್ವೇಶ್ವರ ಲೇಔಟ್. ಈ ಲೇಔಟ್ಗಳಲ್ಲಿ ಸಾಕಷ್ಟು ಜನ ಯಾರಿಗೂ ಕೊಡ್ಬೇಕಾದಂತ ಸೈಟ್ಗಳನ್ನ ಮತ್ತೆ ಯಾರಿಗೂ ಕೊಟ್ಟು ಬಿಡಿಗೆ ನಷ್ಟ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಜನರಿಗೂ ಕೂಡ ವಂಚನೆ ಮಾಡುವಂತ ಪ್ರಯತ್ನವನ್ನ ಬಿಡಿ ಅಧಿಕಾರಿಗಳು ಕೂಡ ಮಾಡಿದ್ರೆ, ನೌಕರು ಕೂಡ ಮಾಡಿದ್ದಾರೆ. ಹೀಗಾಗಿ ಇನ್ ಮುಂದೆ ಈ ರೀತಿಯ ಪ್ರಕರಣಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಡಿ ಆಯುಕ್ತರಾದ ಮಣಿವಣ್ಣರು ಕೂಡ ಬಿಡಿ ಎಸ್ಪಿ ಲಕ್ಷ್ಮೀ ಗಣೇಶ್ಗೆ ಒಂದು ಸುತ್ತೋಲೆಯನ್ನ ಕೂಡ ಹೊರಡಿಸಿದ್ದಾರೆ. ಒಂದು ವೇಳೆ ಯಾರು ಒಬ್ಬರಿಗೆ ಸೇರಬೇಕಾದಂತ ಸೈಟು ಮತ್ತೊಬ್ಬರಿಗೆ ಯಾವ ಅಧಿಕಾರಿ, ಯಾವ ನೌಕರ ಮಾಡಿದರೆ ಅವರ ಮೇಲೆ ಕೂಡಲೇ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಿ, ಅವರ ಮೇಲೆ ಸಂಬಂಧಪಟ್ಟಂತ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ
ಖುದ್ದು ಅವರು ರೈಟಿಂಗ್ ಅಲ್ಲಿ ಕೂಡ ಬರೆಯುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಬಿಡಿಎ ಅಧಿಕಾರಿಗಳು ಮತ್ತು ಬಿಡಿಎ ನೌಕರಿಗೆ ಬಿಡಿಎ ಆಯುಕ್ತರಾದ ಮಣಿವಣ್ಣರು ಹೊರಡಿಸಿರುವಂತಹ ಆದೇಶ ಸಾಕಷ್ಟು ಸಂಕಷ್ಟ ತರುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದಿನ ಸಹ ಯಾರಿಗೋ ಕೊಡಬೇಕಾದ ಸೈಟ್ಗಳನ್ನ ಮತ್ಯಾವ್ರಿಗೂ ಹಂಚಿಕೆ ಬಿಡಿಗೆ ಕೂಡ ವಂಚನೆ ಮಾಡಿದರೆ, ಸಾರ್ವಜನಿಕರು ಕೂಡ ವಂಚನೆ ಆಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅರ್ಕಾವತಿ ಮತ್ತು ಕೆಂಪೇಗೌಡ ಅಂತ ಲೇಔಟಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಇಂತಹ ಪ್ರಕರಣಗಳು ಕೂಡ ಕಂಡು ಬಂದಿವೆ. ಹೀಗಾಗಿ ಬಿಡಿ ಆಯುಕ್ತರು ಪ್ರತಿ ವಾರ ಸಭೆಗಳನ್ನ ಕೂಡ ಮಾಡ್ತಾರೆ. ಸಭೆಗಳು ಮಾಡಿದ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕ ಸಭೆಗಳಲ್ಲಿ ಕೂಡ ಇಂತಹ ದೂರುಗಳು ಕೂಡ ಬಂದಂತ ಬೆನ್ನಲ್ಲೇ ಈಗ ಬಿಡಿ ಆಯುಕ್ತರಾದಂತಹ ಮಣಿವಣ್ಣರು ಕೂಡ ಮಹತ್ವದ ಹೆಜ್ಜೆಯನ್ನು ಕೂಡ ಇಟ್ಟಿದ್ದಾರೆ. SP ಅವರಿಗೆ ಕೂಡ ಒಂದು ಟಿಪ್ಪಣಿಯನ್ನು ಹೊರಡಿಸಿ ಒಂದು ಸುತ್ತೋಲೆಯನ್ನು ಹೊರಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರೆ, ಇಂತಹ ಪ್ರಕರಣಗಳು ಬಿಡಿಯಲ್ಲಿ ಕೂಡ ಬರಬಾರ್ದು. ಒಂದು ವೇಳೆ ಇಂತಹ ಪ್ರಕರಣಗಳ ಬದಲಿ ಸೈಟ್ಗಳನ್ನ ಯಾರಿಗೂ ಕೊಡಬೇಕಾದ ಸೈಟ್ಗಳನ್ನ ಮತ್ತಾರಿಗೆ ಕೊಟ್ಟರೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಈಗಾಗಲೇ ಬಿಡಿ ಅಂದ್ರೆ ಭ್ರಷ್ಟಾಚಾರ, ಹಗರಣ, ಅಧಿಕಾರಿಗಳು ಭ್ರಷ್ಟರು ಅಂತ ಸಾಕಷ್ಟು ಕಳಂಕ ಇರುವಂತಹ ಸಂದರ್ಭದಲ್ಲಿ ಇಂತಹ ಕಳಂಕವನ್ನ ತೊಡೆದು ಹಾಕ್ಬೇಕು ಅನ್ನೋ ಕಾರಣಕ್ಕಾಗಿ ಬಿಡಿ ಆಯುಕ್ತರಾದಂತಹ ಮಣಿವಣ್ಣರಿಗೆ ಮಹತ್ವದ ಹೆಜ್ಜೆಯನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಮುಂದೆ ಯಾರಿಗೋ ಸೇರ್ಬೇಕಾದಂತ ಸೈಟು ಮತ್ತಾರಿಗೂ ಒಂದು ವೇಳೆ ಹಂಚಿಕೆ ಮಾಡಿದ್ರೆ ಅವರ ವಿರುದ್ಧ FIR ಕೂಡ ಆಗುತ್ತೆ. FIR ಆದ್ಮೇಲೆ ಜೈಲಿಗೆ ಸೇರುವಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಒಂದ್ ಕಡೆ ಸಾರ್ವಜನಿಕರಿಗೂ ಕೂಡ ಒಳಿತಿದೆ, ಮತ್ತೊಂದ್ ಕಡೆ ಬೀಡಿಗೆ ಕೂಡ ಒಳಿತಿದೆ. ಯಾಕಂದ್ರೆ ಒಂದು ಲೇಔಟಿಂದ ಮತ್ತೊಂದು ಲೇಔಟ್ಗೆ ಸೈಟ್ ಹಂಚಿಕೆ ಆದ್ರೆ ಅದು ಬೀಡಿಗೆ ಕೂಡ ನಷ್ಟ ಕೂಡ ಆಗುವಂತ ಸಾಧ್ಯತೆ ಇರೋ ಕಾರಣಕ್ಕಾಗಿ ಬಿಡಿ ಆಯುಕ್ತರಾದ ಮಣಿವಣ್ಣರು ಕೂಡ ಈಗ ಮಹತ್ವದ ಹೆಜ್ಜೆಯನ್ನು ಕೂಡ ಈಗ ಇಟ್ಟಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.